ಖಾಂಡ್ವಾ ಜಿಲ್ಲಾಧಿಕಾರಿ ರಿಷವ್ ಗುಪ್ತಾ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಾಗಾರ್ಜುನ ಬಿ ಗೌಡ ಕೃತಕ ಬುದ್ಧಿಮತ್ತೆಯ ಚಿತ್ರ ಬಳಸಿ ರಾಷ್ಟ್ರಪತಿಗಳ ಜಲಪ್ರಶಸ್ತಿ ಪಡೆದಿದ್ದಾರೆ ಎಂಬ ವಿವಾದ ಎದ್ದಿದೆ. ಮಧ್ಯಪ್ರದೇಶ ರಾಜ್ಯದ ಖಾಂಡ್ವಾ ಜಿಲ್ಲಾಧಿಕಾರಿ ರಿಷವ್ ಗುಪ್ತಾ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಾಗಾರ್ಜುನ ಬಿ ಗೌಡ ಈ ವಿವಾದದ ಪ್ರಶಸ್ತಿ ಪಡೆದ ಆರೋಪದ ಕೇಂದ್ರ ಬಿಂದುಗಳು. ಈ ಆರೋಪವನ್ನು ಅಲ್ಲಗೆಳೆದಿದ್ದಾರೆ. ಮಧ್ಯಪ್ರದೇಶದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಜೀತು ಪಟಾರಿಯವರು ಈ ಬಗೆಗೆ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರುಗಳು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿತ್ರಗಳನ್ನು ಬಳಸಿ ರಾಷ್ಟ್ರಪತಿಗಳ ಜಲ ಪ್ರಶಸ್ತಿ ಪಡೆದಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇವರು ಎಐ ತಂತ್ರಜ್ಞಾನವನ್ನು ಭಾರಿ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಆರೋಪ ಕೂಡ ಮಾಡಿದ್ದಾರೆ. ಖಾಂಡ್ವಾ ಜಿಲ್ಲೆಯಲ್ಲಿ 2 ಅಡಿ ಆಳದ ಗುಂಡಿಯಾಗಿದ್ದು ಎಐ ತಂತ್ರಜ್ಞಾನದ ಮೂಲಕ ಅವುಗಳನ್ನು ದೊಡ್ಡ ಬಾವಿಗಳಾಗಿ ತೋರಿಸಲಾಗಿದೆ. ಆ ಮೂಲಕ ಕೋಟಿ ಹಣ ಲೂಟಿ ಹೊಡೆಯಲಾಗಿದೆ. ಈ ಭ್ರಷ್ಟಾಚಾರದ ಹಣ ಮತ್ತು ಕಳ್ಳ ಚಿತ್ರಗಳ ಮೂಲಕ ರಾಷ್ಟ್ರೀಯ ಜಲ ಪುರಸ್ಕಾರವನ್ನು ಸಹ ಅವರು ಪಡೆದಿದ್ದಾರೆ ಎಂದು ಪಠಾರಿ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಸರ್ಕಾರವು ಎಷ್ಟು ಆಳಕ್ಕೆಲ್ಲ ಭ್ರಷ್ಟಾಚಾರ ಒಯ್ದಿದೆ ನೋಡಿ ಎಂದು ಅವರು ಹೇಳಿದ್ದಾರೆ. ಈ ಆರೋಪಗಳಲ್ಲಿ ಹುರುಳಿಲ್ಲ, ನೀರುಕ್ಕಿಸಿ ಜಿಲ್ಲೆಗೆ ಪ್ರಶಸ್ತಿ ತಂದಿದ್ದೇವೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಾಗಾರ್ಜುನ ಬಿ ಗೌಡ ಅವಲತ್ತುಕೊಂಡಿದ್ದಾರೆ.